ಸಂಚಿಕೆ ಶೂನ್ಯದಲ್ಲಿ ಟೀ ಕುಡ್ತಾ ಕುಳಿತಿರುವ ಶಾಂತಿ ಮೀನಾನ ಕರೆದು, ಏ ಬಾರೆ ಇಲ್ಲಿ, ನಾನೇನೇ ಹೇಳಿದ್ದು, ನೀನೇನೇ ಮಾಡ್ಕೊಂಬಂದಿದ್ಯಾ, ನಾನು ಟೀ ಕೇಳಿದ್ರೆ ಕಾಫಿ ಮಾಡ್ಕೊಂಬಂದಿದ್ದಾಳೆ ನೋಡು ಅಂತ ಹೇಳಿ ಮನೋಜನ್ಗೆ ತೋರಿಸ್ತಾ ಇರ್ತಾಳೆ. ಆಗ ಮೀನಾ, ಇಲ್ಲತ್ತೆ ನಾನು ಟೀನೇ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ತಿರುವಾಗ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂದರೆ ನಾನು ಹಲ್ಲುಜ್ಜಿಲ್ಲ ಅಂತ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾ ಅಲ್ಲೇ ಕುಳಿತಿರೋ ರೋಹಿಣಿಗೆ, ನೀನು ನೋಡಮ್ಮ ಇದನ್ನು ಕುಡ್ದು ಅಂತ ಹೇಳಿದಾಗ, ಆಗ ಮನೋಜ, ಏ ರೋಹಿಣಿ ಬೇಡ ಇರು, ಏನಮ್ಮ ನೀನು ಹಲ್ಲುಜ್ಜಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಾ, ಆ ರೀತಿ ಎಂಜಲೆಲ್ಲ ಕುಡಿಬಾರ್ದು, ಹೈಜೆನಿಕ್ ಇರಲ್ಲ ಅಂತ ಹೇಳಿದಾಗ, ಏನೋ ನೀನು ಚಿಕ್ಕ ವಯಸ್ಸಿನಲ್ಲಿ ರೋಡಲ್ಲಿರೋ ಮಣ್ಣೆಲ್ಲ ಬಾಯಲ್ಲಿ ತುಂಬ್ಕೊತಿದ್ದೆ, ಈಗ ಹಜ್ಜಿನ ಬಗ್ಗೆ ಮಾತಾಡ್ತಾ ಇದೆಯಾ, ಪ್ರಾರಬ್ಧವೇ, ನಾನು ಕುಡಿದಿರೋ ಟೀ ಒಂದ್ಸಲ ಕುಡಿದ್ರೆ ಏನಾಗುತ್ತೆ ಅಂತ ಹೇಳ್ತಿರುವಾಗ, ಅಯ್ಯೋ ಅತ್ತೆ ಅವ್ರ ಮಾತನ್ನ ಬಿಡಿ ಅಂತ ಎದ್ದು ಬಂದ ರೋಹಿಣಿ ಶಾಂತಿ ಕೈಯಲ್ಲಿರೋ ಕಪ್ನ ಇಸ್ಕೊಂಡು ಕುಡಿತಾ, ಇದು ಕಾಫಿನೇ ಅಂತ ಹೇಳ್ತಾಳೆ. ಆಗ ಶಾಂತಿ, ಕೇಳಿಸ್ಕೊಂಡೇನೆ ಚಂಡುವ, ಯಾಕೆ ಯಾಕೆ ಏನಾಗಿದೆ ನಿನಗೆ, ಗಮನ ಎಲ್ಲ ಆ ಹೂವಿನ ಮಾರ್ಕೆಟ್ ನಿನ್ನ ತವ್ರ ಮನೆಯಲ್ಲಿದ್ದೇನೆ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ. ಇಲ್ಲತ್ತೆ ಸಾರಿ, ನಾನು ಹೋಗಿ ಟೀ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಮೀನಾ ರೋಹಿಣಿನೇ ನೋಡ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರವಿ ಹಾಗೂ ಶ್ರುತಿ ಮನೆಗೆ ಬರ್ತಾರೆ. ಆಗ ರವಿ ಅತ್ತಿಗೆ ಅಂತ ಕರೆದಾಗ ಮೀನಾ ಅಲ್ಲಿಗೆ ಬರ್ತಾಳೆ. ಆಗ ಶ್ರುತಿ, ಏನು ಮೀನಾ ಅವರೇ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಹಸ್ಬೆಂಡ್ ಇಷ್ಟೊಂದು ವೈರಲ್ ಆಗಿದ್ದಾರೆ, ಯಾಕೆ ನಮಗೆ ಈ ವಿಷಯನ ಹೇಳಿಲ್ಲ ಅಂತ ಹೇಳಿದಾಗ, ಯಾವ ವಿಷಯ ಶ್ರುತಿ, ನನಗೆ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಅಲ್ಲಿಗೆ ಮನೆಯವರೆಲ್ಲರೂ ಸೇರ್ತಾರೆ. ಆಗ ಶಾಂತಿ ಗೊಣಗ್ತಾ, ಏನು ಹಾಳು ಗುಡ್ಕೊಂಬಂದಿದ್ದಾನೋ ಯಾರಿಗೆ ಗೊತ್ತು ಅಂತ ಹೇಳಿ ಕೇವಲವಾಗಿ ಮಾತಾಡ್ತಿರ್ತಾಳೆ. ಆಗ ಅಲ್ಲೇ ನಿಂತಿರೋ ಮನೋಜ ಏನಾದರೂ ಆಕ್ಸಿಡೆಂಟ್ ಮಾಡ್ಕೊಂಬಂದಿದ್ದಾನೋ ಅಂತ ಹೇಳಿ ಗೊಣಗ್ತಾ ಇರ್ತಾನೆ. ಆಗ ಕೋಪಗೊಂಡಂಥ ಶ್ರುತಿ, ಏನು ನೀವು ತಾಯಿ ಮಗ ಇಬ್ಬರು ಯಾವಾಗಲೂ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀರಾ ಅಂತ ಹೇಳ್ತಿರುವಾಗ, ಅಲ್ಲೇ ನಿಂತಿರುವ ರಂಗನಾಥ್ ಅವರು, ಅದೊಂದು ನಾಗಮಂಡಲ ಇದೊಂದು ಕೊಳಕು ಮಂಡಲ ಅಂತ ಹೇಳಿ ಶಾಂತಿ ಹಾಗೂ ಮನೋಜನ್ಗೆ ಬೈತಾ ಇರ್ತಾರೆ. ಇವ್ರುಗಳ ಬುದ್ಧಿ ಬರೀ ವಿಷ ಕಕ್ಕೋದೆ ಅಂತ ಹೇಳ್ತಿರ್ತಾರೆ. ಹಾಗೆ ಅದೇನೋ ವೈರಲ್ ಆಗಿದೆ ಅಂತಲ್ಲಪ್ಪ, ಏನು ರವಿ ಅಂತ ಹೇಳಿ ರಂಗನಾಥ್ ಅವರು ಕೇಳಿದಾಗ, ಅದೇ ಅಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸೂರ್ಯನ ವಿಷಯ ತುಂಬ ವೈರಲ್ ಆಗಿದೆ ಅಂತ ಹೇಳ್ತಿರುವಾಗ, ರಂಗನಾಥ್ ಅವರು ಅಲ್ಲೇ ನಿಂತಿರೋ ಮನೋಜನ್ಗೆ, ನೀನೇನು ನೋಡಿಲ್ವೇನೋ ಮೊಬೈಲಲ್ಲಿ ಅಂತ ಕೇಳ್ತಾರೆ. ಆಗ ಮನೋಜ, ಅಪ್ಪ ನಾನು ಮೊಬೈಲ್ ಓಪನ್ ಮಾಡಿದ್ರೆ ಬರೀ ಸ್ಟಾಕ್ ಮಾರ್ಕೆಟೇ ನೋಡೋದು ಅಂತ ಹೇಳಿದಾಗ, ಅದೇನೋ ಸಿಟಿ ಮಾರ್ಕೆಟಲ್ಲಿ ಇರೋದು ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾರೆ. ಆಗ ಮನೋಜ, ಅಪ್ಪ ಸ್ಟಾಕ್ ಮಾರ್ಕೆಟ್ ಅಂದರೆ ಇನ್ವೆಸ್ಟ್ಮೆಂಟ್ ಅಪ್ಪ, ಇನ್ವೆಸ್ಟ್ಮೆಂಟು ಅಂತ. ಆಗ ರಂಗನಾಥ್ ಅವರು ಅದೇನಪ್ಪ ಅಂತ ಹೇಳಿ ರವಿ ಕೇಳ್ತಿರುವಾಗ, ಶ್ರುತಿ, ಅಯ್ಯೋ ಮಾವ, ಸೂರ್ಯ ಅವರು ಎಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಖುಷಿಯಿಂದ ಹೇಳ್ತಿರುವಾಗ, ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಹಾರ ಹಾಕ್ಕೊಂಡು ಸ್ವೀಟ್ ಬಾಕ್ಸ್ನ ಕೈಯಲ್ಲಿ ಹಿಡ್ಕೊಂಡು ಅಪ್ಪ ಅಂತ ಹೇಳ್ತಾ ಮನೆಗೆ ಬರ್ತಾನೆ. ಸೂರ್ಯನ ನೋಡಿದಂಥ ಮನೆಯವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ಒಳಗಡೆ ಬಂದ ಸೂರ್ಯ, ಮೀನಾ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿದಾಗ, ಇದೇನ್ರಿ ಕೊರಳಲ್ಲಿ ಹಾರ ಕೈಯಲ್ಲಿ ಸ್ವೀಟ್ ಬಾಕ್ಸ್, ಏನಾಯಿತು ಅಂತ ಕೇಳಿದಾಗ, ಅಲ್ಲೇ ನಿಂತಿರುವ ಮನೋಜ, ಯಾವುದೋ ಕಾಯಿಲೆ ಬಂದಿರೋ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿರ್ಬೋದು, ಅದಕ್ಕೋಸ್ಕರ ಅವರೇ ಖರ್ಚು ಮಾಡುವಂತೇನಿಲ್ಲ ಅಂತ ಹೇಳಿ ಖುಷಿಯಿಂದ ಇವನಿಗೆ ಹಾರ ಹಾಗೂ ಸ್ವೀಟ್ ಬಾಕ್ಸ್ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ ಸೂರ್ಯನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ತಾನೆ. ಆಗ ಅಲ್ಲೇ ನಿಂತಿರುವ ರಂಗನಾಥ್ ಅವರು ಕೋಪದಿಂದ, ಏ ಬಾಯಿ ಮುಚ್ಚು, ಕರ್ಮ ಅನ್ನೋದು ನಿನಗೆ ಬಿಡದೆ ಕಾಡುತ್ತೆ, ನೋಡ್ತಾ ಇರು, ಯಾವಾಗಲೂ ಬರೀ ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ಕೆಟ್ಟದ್ದನ್ನು ಬಯಸೋದು, ಇನ್ನೊಬ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಕದಿಯೋದು, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾರೆ ರಂಗನಾಥ್. ಹಾಗೆ ಸೂರ್ಯನ, ಏನಾಯಿತು ನೀನೇ ಹೇಳು ಅಂತ ಹೇಳಿದಾಗ, ಹೇಳ್ತೀನಪ್ಪ, ನೀನು ಮೊದಲು ಸ್ವೀಟ್ ತಗೋ ಅಂತ ಹೇಳಿ ಮನೆಯವರು ಎಲ್ಲರಿಗೂ ಸ್ವೀಟ್ ಕೊಡ್ತಾ, ಅಪ್ಪ ಅದು ಇವತ್ತು ನನಗೊಂದು ಟ್ರಿಪ್ ಬಂದಿತ್ತು, ಒಬ್ಬ ಹೆಂಗಸಿಗೆ 2ನೇ ಡೆಲಿವರಿ ಅಂತೆ, ಲೇಬರ್ ಪೇನು, ಅದಕ್ಕೋಸ್ಕರ ಮಲ್ಲೇಶ್ವರಂ ಹೆರಿಗೆ ಆಸ್ಪತ್ರೆಗೆ ಹೊರಡ್ತಾ ಇದ್ದೆ, ದಾರಿಯಲ್ಲಿ ತುಂಬ ಟ್ರಾಫಿಕ್ ಇತ್ತು, ಆ ಹೆಂಗಸು ಪೇನ್ ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿ ತುಂಬ ಒದ್ದಾಡ್ತಿದ್ರು, ನಾನು ಗೊತ್ತಿಲ್ದೇನೋ ಹಂಪ್ ಹಾರಿಸ್ಬಿಟ್ಟೆ, ಆ ಹೆಂಗಸು ತುಂಬ ಒದ್ದಾಡ್ತಿದ್ರು, ನನಗೆ ಗೊತ್ತಿರೋ ಅಲ್ಲೇ ಹೆಂಗಸರನ್ನ ಕರೆದು ಹೇಳಿದಾಗ ಅವರು ನನ್ನ ಕಾರಲ್ಲಿ ಹೋಗಿ ಮಗು ಹಾಗೂ ತಾಯಿ ಇಬ್ಬರು ಸುರಕ್ಷಿತವಾಗಿರೋ ಹಾಗೆ ಡೆಲಿವರಿ ಮಾಡಿಸ್ಬಿಟ್ರಪ್ಪ, ಹಾಗೆ ಇನ್ನೊಂದು ವಿಷಯನಪ್ಪ ಅಂತ ಹೇಳಿ ಖುಷಿಯಾಗಿ ಹೇಳ್ತಾ, ಆ ಮಗುನ ಮೊದಲು ತಂದು ನನ್ನ ಕೈಯಲ್ಲೇ ಕೊಟ್ಟಿದ್ರಪ್ಪ ಅಂತ ಹೇಳಿ ಮಗುನ ಬಗ್ಗೆ ವರ್ಣನೆ ಮಾಡ್ತಾ ಇರ್ತಾನೆ ಸೂರ್ಯ. ಆಗ ಮೀನಾ ಮಾತ್ರ ಶಾಕಲ್ಲಿ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಆಗ ರಂಗನಾಥ್ ಅವರು, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಸೂರ್ಯ, ಅದಕ್ಕೆ ನಿನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಹೊಗಳ್ತಾ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ. ಆಗ ಮೀನಾ ಹತ್ರ ಬಂದ ಸೂರ್ಯ ತುಂಬ ಖುಷಿಯಿಂದ, ಏನೇ ನಿನ್ನ ಗಂಡನ ಬಗ್ಗೆ ಎಲ್ಲರೂ ಹೊಗಳ್ತಾ ಇದ್ದಾರೆ, ನೀನು ಖುಷಿ ಇಲ್ವಾ ಅಂತ ಕೇಳಿದಾಗ ಮೀನಾ ಮಾತ್ರ ಶಾಕಲ್ಲೇ ಇರ್ತಾಳೆ. ಆಗ ಸೂರ್ಯ, ಯಾಕೆ ಏನಾಯಿತು ನಿನಗೆ, ಯಾಕೆ ಈ ರೀತಿ ಇದೆ ಅಂತ ಕೇಳಿದಾಗ, ಏನೂ ಇಲ್ಲ ರೀ, ನೀವು ನೀರು ಕೇಳಿದ್ರಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ರೋಹಿಣಿ ವಿಷಯನೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಅಲ್ಲಿಗೆ ಬಂದ ಶ್ರುತಿ ನೀರು ಕುಡಿತಾ, ನನಗಂತೂ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಮೀನಾ ಅವರೇ, ಮೊದಲು ನಾನು ಸೂರ್ಯ ಅವ್ರನ್ನ ರೌಡಿ ಪರೋಡಿ ಪೊರ್ಕಿ ಬರೀ ಹೊಡೆದಾಟ ಬಡದಾಟ ಮಾಡ್ಕೊಂಡಿರ್ತಾರೆ, ಇನ್ನೊಬ್ರು ಕಷ್ಟನೇ ಅರ್ಥ ಮಾಡ್ಕೊಳಲ್ಲ ಅಂತ ಹೇಳಿ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದರೆ ಇವಾಗ ಅವ್ರ ಬಗ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ, ಅವ್ರ
ಮೇಲಿನ ಗೌರವ ಇನ್ನೂ ಜಾಸ್ತಿ ಆಗ್ತಾಯಿದೆ. ನಾನು ಇದನ್ನೆಲ್ಲ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿದ್ದೆ. ನನ್ನ ರಿಲೇಟಿವ್ಸ್ ಎಲ್ಲ ನಿಮ್ಮ ರಿಲೇಟಿವ್ಸು ತುಂಬ ಒಳ್ಳೆಯವರು ಅಂತ ಹೇಳಿ ಹೊಗಳಿ ಮಾತಾಡ್ತಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರುವಾಗ ಮೀನಾ ಮಾತ್ರ ಅದೇ ಯೋಚನೆಯಲ್ಲಿ ಶಾಕಾಗಿ ನಿಂತಿರ್ತಾಳೆ. ಆಗ ಅದನ್ನು ಗಮನಿಸಿದಂಥ ಶ್ರುತಿ, ಯಾಕೆ ಮೀನಾ ಅವರೇ ಏನಾಯಿತು, ಯಾಕೆ ಬರುತ್ತಿದ್ದೀರ ಅಂತ ಕೇಳ್ತಿರುವಾಗ, ಇಲ್ಲ ಶ್ರುತಿ ಇಲ್ಲಿ ಫ್ಯಾನ್ ಇಲ್ವಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾಳೆ. ಅಯ್ಯೋ ನಾನು ಬೆವರ್ತಿಲ್ವಲ್ಲ, ಅದು ಏನಿಲ್ಲ ಶ್ರುತಿ ನೀವು ಟೀ ಕೇಳಿದ್ರಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ನಾನೆಲ್ಲಿ ಟೀ ಕೇಳಿದೆ, ಯಾಕೆ ಮೀನಾ ಅವರೇ ಏನಾಯಿತು, ಸೂರ್ಯ ಏನಾದರೂ ಹೊಡೆದ್ರ ಅಂತ ಕೇಳ್ತಾ, ಇವರು ಹೊರಗಡೆ ಎಲ್ರಿಗೂ ಒಳ್ಳೇದು ಮಾಡಿ ಬರ್ತಾರೆ, ಮನೆಯಲ್ಲಿ ಮಾತ್ರ ಹೆಂಡತಿಗೆ ಹೊಡೆಯೋದು ಬಡಿಯೋದು ಮಾಡ್ತಾರೆ, ಇರಿ ಅವ್ರನ್ನ ಪೊಲೀಸರಿಗೆ ಕಾಲ್ ಮಾಡ್ತೀನಿ, ನಾನು ಅವ್ರನ್ನ ಬಿಡಲ್ಲ ಹಾಗೆ ಹೀಗೆ ಅಂತ ಹೇಳಿ ಸೂರ್ಯನ ಬಗ್ಗೆ ತಪ್ಪು ತಿಳ್ಕೊಂಡು ಕಾಲ್ ಮಾಡೋಕ್ಕೆ ಹೋಗ್ತಾಳೆ. ಆಗ ಮೀನಾ ಶ್ರುತಿನ ತಡೆದು, ಹಾಗೇನಿಲ್ಲ ಶ್ರುತಿ ಅದೆಲ್ಲ ಪ್ರಾಬ್ಲಮ್ಮು, ಹಾಗಿದ್ರೆ ಏನಂತ ಹೇಳಿ ನನಗೆ ಬಾಯಿ ಬಿಡಿಸೋದು ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರುವಾಗ, ನೋಡು ಶ್ರುತಿ ನಾನು ಈ ವಿಷಯನ ಹೇಳ್ತೀನಿ ಆದರೆ ನೀನು ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾ, ನಾನಿವತ್ತು ಕನಕನ ನೋಡೋಕ್ಕಂತ ಕನಕ ಕೆಲಸ ಮಾಡ್ತಿರೋ ಆಸ್ಪತ್ರೆಗೆ ಹೋಗಿದ್ದೆ. ಆದರೆ ಅಲ್ಲಿಗೆ ರೋಹಿಣಿ ಅವರು ಬಂದಿದ್ದರು. ಅದರಲ್ಲೇನಿದೆ ಮೀನಾ ಅವರೇ, ಅವರು ಕನ್ಸೀವ್ ಆಗ್ತಿಲ್ಲ ಅಂತ ಹೇಳಿ ಚೆಕಪ್ ಮಾಡಿಸೋಕ್ಕೆ ಹೋಗಿರ್ತಿದ್ದೆ ಅಂತ ಹೇಳಿದ್ರಲ್ಲ ಮೊನ್ನೆ ಅಂತ ಹೇಳಿದಾಗ, ನಾನು ಹಾಗೆ ತಿಳ್ಕೊಂಡಿದ್ದೆ. ಆದರೆ ಅಲ್ಲಿರೋ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಕೇಳಿದಾಗ ನನಗೆ ಬೇರೆ ವಿಷಯನೇ ಬೇರೆ ಸತ್ಯನೇ ಗೊತ್ತಾಯಿತು ಅಂತ ಹೇಳಿದಾಗ, ಏನದು ಅಂತ ಹೇಳಿ ಶ್ರುತಿ ಕೇಳ್ತಿರ್ತಾಳೆ. ಆಗ ಮೀನಾ ಅವರು ಮಗು ಆಗ್ತಿಲ್ಲ ಅಂತ ಹೇಳಿ ಚೆಕಪ್ಪಿಗೆ ಹೋಗ್ತಿರೋದು 2ನೇ ಮಗುಗಂತೆ ಅಂತ ಹೇಳ್ತಿರುವಾಗ, ಅದನ್ನು ಕೇಳಿದಂಥ ಶ್ರುತಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಮೀನಾ ಅವರೇ, ಈಗ ನನ್ನ ಕೈನೂ ಬೆವರ್ತಾ ಇದೆ, ಇದು ಸತ್ಯನಾ ಅಂತ ಕೇಳಿದಾಗ, ಹೌದು ಶ್ರುತಿ ಇದು ಸತ್ಯನೇ, ನಾವೇ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದೀವಿ, ಅದಕ್ಕೋಸ್ಕರನೇ ಅವರು ಪದೇ ಪದೇ ಹಾಸ್ಪಿಟ್ಲಿಗೆ ಚೆಕಪ್ಪಿಗಂತ ಹೋಗ್ತಿದ್ದಾರೆ ಅಂತ ಹೇಳಿದಾಗ, ಆ ವಿಷಯನ ಕೇಳಿದಂಥ ಶ್ರುತಿಗೂ ಸಹ ತುಂಬ ಗಾಬರಿ ಆಗುತ್ತೆ. ಆಗ ಶ್ರುತಿ, ಇದು ತುಂಬ ಯೋಚನೆ ಮಾಡೋ ವಿಚಾರ ಮೀನಾ ಅವರೇ, ಅದಕ್ಕೋಸ್ಕರ ನೀವು ಇಷ್ಟೊಂದು ಯೋಚನೆ ಮಾಡ್ತಾ ಇರೋದು ಅಂತ ಹೇಳ್ತಿರುವಾಗ, ಹೌದು ಶ್ರುತಿ ಆ ವಿಷಯ ಕೇಳಿದಾಗಿಂದ ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ, ಆದರೆ ನೀವು ಮಾತ್ರ ಈ ವಿಷಯನ ಯಾರ ಮುಂದೆನೂ ಹೇಳಬೇಡಿ ಅಂತ ಹೇಳ್ತಾಳೆ. ಆಗ ಶ್ರುತಿ, ಆಯಿತು ಮೀನಾ ಅವರೇ ನಾನು ಯಾರ ಹತ್ರ ಹೇಳಲ್ಲ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಡ್ತಾಳೆ. ಆಗ ಅಲ್ಲಿಂದ ಹೊರಟ ಶ್ರುತಿ ನೇರವಾಗಿ ರವಿನ ಭೇಟಿಯಾಗಿ ಎಲ್ಲ ವಿಷಯನೂ ರವಿ ಹತ್ರ ಹೇಳ್ಕೊತಾಳೆ. ಆಗ ರವಿ, ಏನ್ ಶ್ರುತಿ ಇದು ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದೀಯಾ, ನನಗಂತೂ ಈ ವಿಷಯನ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳಿ ತುಂಬಾ ಗಾಬರಿಯಾಗಿ ಮಾತಾಡ್ತಿರ್ತಾನೆ. ಆಗ ಹೌದು ಬೇಬಿ ನನಗೆ ಈ ವಿಷಯ ತಿಳ್ಕೊಂಡು ತುಂಬಾ ಶಾಕ್ ಆಗೋಯ್ತು ಅಂತ ಮಾತಾಡ್ತಿರ್ತಾಳೆ. ಹೌದು ನಿನಗೆ ಈ ವಿಷಯನ ಯಾರು ಹೇಳಿದ್ರು ಅಂತ ಹೇಳಿದಾಗ, ನಾನು ಹೇಗೋ ತಿಳ್ಕೊಂಡೆ ಅಂತ ಹೇಳಿ ಗೊಣಗ್ತಾ ಇರ್ತಾಳೆ. ಆದರೆ ನೀನು ಮಾತ್ರ ಯಾರಿಗೂ ಹೇಳಬೇಡ, ನನಗೆ ನೀನು ಯಾರಿಗೂ ಹೇಳಬೇಡ ಅಂತ ಹೇಳಿ ಮೀನಾ ಅವ್ರು ಹೇಳಿದ್ರು ಅಂತ ಹೇಳಿ ಮೀನಾ ಹೆಸರನ್ನ ಬಾಯ್ ಬಿಡ್ತಾಳೆ ಶ್ರುತಿ. ಓ ಅದಕ್ಕೆ ಹೇಳಿದ್ರು ಅಂತಂದರೆ ಇದು ಸುಳ್ಳಾಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ರವಿ ಯೋಚನೆ ಮಾಡ್ತಿರ್ತಾನೆ. ಆಗ ಶ್ರುತಿ, ನೋಡ್ ರವಿ ನನಗೆ ಮೀನಾ ಅವರು ಈ ವಿಷಯನ ಯಾರ ಮುಂದೆನೂ ಹೇಳಬೇಡ ಅಂತ ಹೇಳಿದ್ರು, ಆದರೆ ನಾನು ಅದನ್ನ ತಲೆಗಿಟ್ಕೊಳ್ಳೋಕ್ಕಾಗದೆ ನಿನ್ನ ಹತ್ರ ಹೇಳಿಬಿಟ್ಟೆ, ನೋಡು ನೀ ಈ ವಿಷಯನ ಯಾರ ಮುಂದೆನೂ ಹೇಳಬೇಡ ಅಂತ ಹೇಳ್ತಾ ಅಲ್ಲಿಂದ ಹೊಡ್ತಾಳೆ. ಆಗ ರವಿ, ಏನಪ್ಪ ಇವಳು ತಲೆ ಖಾಲಿ ಮಾಡ್ಕೊಳಕ್ಕೋಸ್ಕರ ಆ ವಿಷಯನೆಲ್ಲ ನನ್ನ ತಲೆಗೆ ತುಂಬ ಹೋಗ್ಬಿಟ್ಲಲ್ಲ, ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿ ಗೊಣಗ್ತಾ ಇರ್ತಾನೆ. ಸತ್ಯ ತಿಳಿದ ರವಿ ಅದನ್ನೆಲ್ಲ ಸೂರ್ಯನ ಮುಂದೆ ಹೇಳಿದಾಗ, ಏನೋ ರವಿ ಹೇಳ್ತಾ ಇದೀಯಾ, ಸತ್ಯ ಹೇಳು ಅಂತ ಹೇಳಿದಾಗ, ಹ್ಞೂ ಕಣೋ ಸತ್ಯನೇ ಹೇಳ್ತಿರೋದು, ಅತ್ತಿಗೆ ತನ್ನ ಕಣ್ಣಾರೆ ಕಂಡಿರೋದನ್ನೇ ಶ್ರುತಿ ಹತ್ರ ಹೇಳಿದ್ದು, ಆ ವಿಷಯನೆಲ್ಲ ಶ್ರುತಿ ನನ್ನ ಹತ್ರ ಹೇಳಿದ್ಲು ಅಂತ ಹೇಳ್ತಿರುವಾಗ ಸೂರ್ಯ, ಏನೋ ಅಮ್ಮ ಟೋಟಲ್ A to Z ಪ್ರಾವಿಷನ್ ಸ್ಟೋರ್ ಥರ ಕಾಣ್ತಾಳಲ್ಲೋ, ಈ ಲೋಕಲ್ ಸಿಂಧಿ ಕುಡಿದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ದಂಗೆ ಆಯಿತು ಅಂತ ಹೇಳಿ ಮಾತಾಡ್ತಿರುವಾಗ, ಡಿಸ್ಚಾರ್ಜ್ ಮಾಡಿಸ್ಕೊಂಬಂದ್ರಾಯ್ತು ಸೂರ್ಯ, ಆದರೆ ಈ ವಿಷಯನ ಮಾತ್ರ ಯಾರ ಮುಂದೆನೂ ಹೇಳಬೇಡ, ಅತ್ತಿಗೆ ಶ್ರುತಿ ಹತ್ರ ಹೇಳಿ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು, ಆದರೆ ಆ ವಿಷಯನೆಲ್ಲ ಶ್ರುತಿ ನನ್ನ ಹತ್ರ ಹೇಳಿ ಯಾರಿಗೂ ಹೇಳಬೇಡ ಅಂತ ಹೇಳಿದ್ಲು, ಆದರೆ ನಾನು ಅದನ್ನು ಇಟ್ಕೊಳ್ಳೋಕ್ಕಾಗದೆ ನಿನ್ನ ಹತ್ರ ಹೇಳಿಬಿಟ್ಟೆ, ಪ್ಲೀಸ್ ಕಣೋ ಯಾರಿಗೂ ಹೇಳಬೇಡ ಅಂತ ಹೇಳ್ತಾ ರವಿ ಅಲ್ಲಿಂದ ಹೊರಡ್ತಾನೆ. ರವಿ ಹೇಳಿರೋ ವಿಷಯನ ಚಾಚು ತಪ್ಪದೆ ಸೂರ್ಯ ರಂಗನಾಥ್ ಅವ್ರ ಮುಂದೆ ಹೇಳಿದಾಗ, ಏನಯ್ಯ ಇದು ನಂಬೋಕೆ ಆಗ್ತಿಲ್ಲ ಅಂತ ಹೇಳಿ ಶಾಕಲ್ಲಿ ಮಾತಾಡ್ತಾ ಇರ್ತಾರೆ ರಂಗನಾಥ್ ಅವರು. ಆಗ ಸೂರ್ಯ, ನಂಬಿದ್ರೆ ನಂಬು, ಬಿಟ್ರೆ ಬಿಡಪ್ಪ, ಏನಾದರೂ ಗೊತ್ತಾದರೆ ನನ್ನ ಮುಂದೆ ಬಂದು ಹೇಳು ಅಂತ ಹೇಳಿದ್ದೆಲ್ಲ ಅದಕ್ಕೋಸ್ಕರ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ, ಏನಯ್ಯ ಇಷ್ಟೊಂದು ಗಂಭೀರವಾದ ವಿಷಯನ ಇಷ್ಟು ಸರಳವಾಗಿ ಹೇಳ್ತಾ ಇದೆಯಾ ಅಂತ ಹೇಳಿ ಶಾಕಲ್ಲಿ ಮಾತಾಡ್ತಾ ಇರ್ತಾರೆ.